ಕಾರ್ಯದರ್ಶಿ ನೇಮಕ ವಿಚಾರವಾಗಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವೆ ತಾರಕಕ್ಕೇರಿದಂತಹ ಜಟಾಪಟಿ. ಐಜೂರು ವೃತ್ತದಲ್ಲಿ ಹಾಲನ್ನ ಸುರಿದು ಪ್ರತಿಭಟನೆಯನ್ನ ಮಾಡಲಾಗಿದೆ. 16 ಕ್ಯಾನ್ ಹಾಲು ಪೋಲಾಗಿದೆ. ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಬಮಲ್ ನಿರ್ದೇಶಕ ಪಿ ನಾಗರಾಜು ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದೆ ಅಂತೇಳಿ ಜೆಡಿಎಸ್ ಕಿಡಿಕಾರಿದೆ. ಕಾರ್ಯದರ್ಶಿ ಬದಲಾವಣೆ ಮಾಡಬೇಕು ಅಂತೇಳಿ ಗ್ರಾಮಸ್ಥರು ಪಟ್ಟು ಹಿಡಿದು ಕೂತಿದ್ದಾರೆ. ರಸ್ತೆಯಲ್ಲೇ ಮಲಗಿ ಸರ್ಕಾರದ ವಿರುದ್ಧ ಕೂಡ ಘೋಷಣೆ ಕೂಗಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹದೇವ ಸ್ವಾಮಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ರೆ. ಮಹದೇವ ಸ್ವಾಮಿ, ಏನಿದು ಜಟಾಪಟಿ? ಅಂದ್ರೆ ಪ್ರಮುಖವಾಗಿ ಒಂದು ರಾಮನಗರ ತಾಲೂಕಿನಲ್ಲಿರ್ತಕ್ಕಂಥ ಅಣ್ಣಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಇದೆ. ಆ ಸಂಘದ ಕಾರ್ಯದರ್ಶಿ ನೇಮಕ ವಿಚಾರವಾಗಿ ಕೂಡ ಈ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಜಟಾಪಟಿ ಏರ್ಪಟ್ಟಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈ ಹಿಂದೆ ಕಾರ್ಯದರ್ಶಿ ಆಗಿದ್ದಂತಹ ವ್ಯಕ್ತಿ ಅಲ್ಲಿ ಅಕ್ರಮವನ್ನ ಮಾಡಿದ್ದ ಅಂತನ್ನುವಂತಹ ಕಾರಣಕ್ಕೆ ಆತನನ್ನ ವಜಾಗೊಳಿಸಲಾಗಿತ್ತು. ಅದಾದ ನಂತರ ಅಲ್ಲಿ ಏನು ಮಿಲ್ಕ್ ಟೆಸ್ಟರ್ ಆಗಿದ್ದಂತಹ ವ್ಯಕ್ತಿಯನ್ನು ಕೂಡ ಕಾರ್ಯದರ್ಶಿಯಾಗಿ ಅಂದ್ರೆ ಹಂಗಾಮಿ ಕಾರ್ಯದರ್ಶಿಯಾಗಿ ನೇಮಕವನ್ನ ಮಾಡಿದ್ರು. ಅದಾದ ನಂತರ ಆತನನ್ನ ತೆಗೆದು ಈಗ ಮತ್ತೊಬ್ಬ ಕಾರ್ಯದರ್ಶಿಯನ್ನ ನೇಮಕ ಮಾಡಿದ್ದಾರೆ. ಅದಕ್ಕೆ ಪ್ರಮುಖವಾದಂತಹ ಕಾರಣ ಅಂತಂದ್ರೆ ಅದು ಮೂಲ ನಿರ್ದೇಶಕರಾಗಿರ್ತಕ್ಕಂತಹ ಪಿ ನಾಗರಾಜು ಅಂತ ನೇಮಕದ್ದು ಗ್ರಾಮಸ್ಥರ ಆರೋಪ. ಯಾಕೆ ಆತನನ್ನು ನೇಮಕ ಮಾಡಬಾರ್ದು ಅನ್ನೋದಕ್ಕೆ ಗ್ರಾಮಸ್ಥರು ಒಂದಷ್ಟು ಕಾರಣಗಳನ್ನ ಕೊಡ್ಕೊಳ್ತಾರೆ. ಯಾಕಂದ್ರೆ ಆ ಅಕ್ರಮ ಎಸಗಿದಂತಹ ವ್ಯಕ್ತಿ ಏನಿದ್ರೆ ಆ ವ್ಯಕ್ತಿಯ ಸಂಬಂಧಿಕನೇ ಈತ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನೋ ಆತನ ಸಂಬಂಧಿಕರನ್ನೇ ಕೂಡ ಈ ಕಾರ್ಯದರ್ಶಿ ಸ್ಥಾನಕ್ಕೆ ತಂದು ಕೂರಿಸ್ತಾ ಇದ್ದಾರೆ. ಕಿರಣ್ ಅನ್ನೋರು ಹಾಲು ಉತ್ಪಾದಕರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಅವರೇ, ಏನಾಯ್ತು? ಯಾವ ಕಾರಣಕ್ಕೋಸ್ಕರ ಈ ಒಂದು ಜಟಾಪಟಿ ಅಂತ? ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ನಾವು ಹಾಲು ಉತ್ಪಾದಕ ಅಣ್ಣಳ್ಳಿ ಕಿರಣ್ ಅಂತ ಮಾತಾಡ್ತಾ ಇದ್ದೀನಿ. ಹೇಳಿ. ಈ ಪ್ರತಿಭಟನೆ ಮೂಲ ಉದ್ದೇಶ ಏನಂದ್ರೆ, ಅಣ್ಣಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಖ್ಯ ಕಾರ್ಯದರ್ಶಿ ನೇಮಕಾತಿ ವಿಚಾರವಾಗಿ ಪ್ರತಿಭಟನೆ. ಓಕೆ. ಸೊ ಏನಂದ್ರೆ, ಅಣ್ಣಳ್ಳಿ ಕಾರ್ಯಕರ್ತ ನೇಮಕಾತಿಯನ್ನು ಈ ಮುಂಚೆ 3 ವರ್ಷದ ಮುಂಚೆ 1 ಕೋಟಿ ಫ್ರಾಡ್ ಮಾಡ್ಬಿಟ್ಟು ಅವ್ರ ಮೇಲೆ ಕೇಸ್ ನಡೀತಾ ಇದೆ. ಅವನು ಅಮಾನತಾಗಿದೆ. 3 years ಬ್ಯಾಕ್ ರಾಮಯ್ಯ ಎಸಿ ಅನ್ನೋನು ಅಮಾನತಾಗಿ ಕೇಸ್ ನಡೀತಾ ಇದೆ. 3 ವರ್ಷದಿಂದ ಅಲ್ಲಿ ಇದ್ದ ಟೆಸ್ಟರ್ಗೆನೆ ಅವರು ಬಡ್ತಿ ಕೊಟ್ಟು ಏನು ತಾತ್ಕಾಲಿಕವಾಗಿ ಸೆಕ್ರೆಟರಿ ನೇಮಕ ಮಾಡ್ಕೊಂಡು ಕಾರ್ಯ ಮಾಡ್ತಾ ಇದ್ರು ಊರಲ್ಲಿ. ಸೊ ಅದು ಅವನು ಚೆನ್ನಾಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ, ಲಾಭನೂ ತಂದಿದ್ದಾನೆ. 25 ರಿಂದ 30 ಲಕ್ಷ ನಮ್ಮ ಡೈರಿಲಿ ದುಡ್ಡಿದೆ, ಆದಾಯ ಇದೆ ಆಲ್ರೆಡಿ. ಆದ್ರೆ ಈಗ ಪಿ ನಾಗರಾಜು ಹಸ್ತಕ್ಷೇಪದಿಂದ ಈ ಮುಂಚೆ ಯಾರು ಫ್ರಾಡ್ ಮಾಡಿ ಹೋಗಿದ್ದಾರೆ ರಾಮಯ್ಯ ಎಸಿ, ಅವರ ಕುಟುಂಬ ವರ್ಗದವರಿಗೆ ತಿರ್ಗಾ ಮುಖ್ಯ ಕಾರ್ಯದರ್ಶಿ ಹುದ್ದೆಯನ್ನು ನೇಮಕ ಮಾಡ್ಕೊ ಬಂದಿದ್ದಾರೆ. ಅದನ್ನು ವಿರೋಧಿಸಿ ಇವಾಗ ಆಲ್ರೆಡಿ ಫ್ರಾಡ್ ಮಾಡಿರೋ ಆ ಕುಟುಂಬ ವರ್ಗ ಆ ಏನು ಮುಖ್ಯ ಕಾರ್ಯದರ್ಶಿ ಇದ್ದಾನೆ ನೇಮಕ ಮಾಡಿದ್ದಾರೆ, ಆ ಹುಡುಗನ ಬಗ್ಗೆ ಊರಲ್ಲಿ ಯಾರಿಗೂ ನಂಬಿಕೆ ಇಲ್ಲ. ಸೊ ಅದನ್ನು ವಿರೋಧಿಸಿ ಮತ್ತೆ ನಮಗೆ ಎಲೆಕ್ಷನ್ ಮಾಡಿ ಕಮಿಟಿ ಮಾಡ್ಕೊಡ್ಬೇಕಾಗಿ, ಕಮಿಟಿ ಮಾಡಾದ್ಮೇಲೆ ಆ ನೇಮಕಾತಿ ಹುದ್ದೆಯನ್ನು ಊರಿನವರಿಗೆ ಬಿಡಬೇಕು ಅನ್ನೋದಕ್ಕೆ ಈ ಪ್ರತಿಭಟನೆ. ಓಕೆ, ಥ್ಯಾಂಕ್ ಯು ಕಿರಣ್ ಅವರೇ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡೋದಕ್ಕೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹದೇವ ಸ್ವಾಮಿ. ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ ಕೂಡ.